ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತು ಮಂಗಳವಾರ ಬೆಳಗ್ಗೆ ಎದ್ದ ತಕ್ಷಣ ನಾನು ಜಯಂತ್ ಕೂತ್ಕೊಂಡು ಬಿಸಿನೀರು ಕುಡಿದು ಸ್ವಲ್ಪ ಹೊತ್ತು ಮಾತಾಡಿ ಇವಾಗ ಹೊರಗಡೆ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಂಗಳವಾರ ಆಗಿರೋದ್ರಿಂದ ಮತ್ತು ಇನ್ನೇನು ಅರಿಶಿನ ಹಚ್ಚಿ ರಂಗೋಲಿ ಹಾಕಬೇಕಲ್ವ. ಸೊ ಅರಿಶಿನ ಹಚ್ಚಿ ಹಾಕ್ತಾಯಿದ್ದೀನಿ. ಹಾಗೆ ಮಿಟ್ಟು ಕೂಡ ಬೇಗ ಎದ್ದಿದ್ದಾಳೆ. ಅದಕ್ಕೆ ಬಂದು ನನ್ನ ಪಕ್ಕ ಕೂತ್ಕೊಂಡು ನನ್ನ ತಲೆ ತಿನ್ಕೊಂತ ಮಾತಾಡ್ಕೊಂತ ನೋಡ್ಕೊತ ಕೂತ್ಕೊಂಡಿದ್ದಾಳೆ. ಅಮ್ಮ ನಾನು ರಂಗೋಲಿ ಹಾಕ್ತೀನಿ ಅದು ಇದು ಅಂತ ಅನ್ಕೊತಾರೆ. ಸೊ ನಾವೇನು ಮಾಡ್ತೀವಿ ಅದನ್ನು ಅವರು ಮಾಡೋಕ್ಕೆ ಆಸೆ ಪಡ್ತಾರೆ, ಬಟ್ ಮಾಡಿಲ್ಲ. ಕೆಡಿಸ್ತಾಳೆ ಬೇಕಿದ್ರೆ. ನಾನು ಚೆನ್ನಾಗಿ ರಂಗೋಲಿ ಹಾಕಿ ಬಂದರೆ ಕೆಡಿಸ್ತಾಳೆ. ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ಸ್ವಲ್ಪ ಲಕ್ಷಣವಾಗಿ ರಂಗೋಲಿ ಹಾಕೋಣ ಅಂತ. ಅದೇನೋ ಅರಿಶಿನ ಹಚ್ಚಿದಾಗ ರೆಗ್ಯುಲರ್ಗಿಂತ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ನನಗೆ. ಚೆನ್ನಾಗಿ ಡೆಕೋರೇಷನ್ ಮಾಡಬೇಕು, ಚೆನ್ನಾಗಿ ಕಾಣುತ್ತಾರೆ ರಂಗೋಲಿ ಹಾಕಬೇಕು ಅಂತೇಳಿ. ಹಾಗೆ ಇವತ್ತು ಮೆಡಿಟೇಷನ್ ಮಾತ್ರ ಮಾಡಿದ್ದೀನಿ, ಎಕ್ಸಸೈಸ್ ಮಾಡಿಲ್ಲ. ಯಾಕೆ ಅಂತಂದರೆ ವಾರದ ದಿನ ಎಕ್ಸಸೈಸ್ಗೆ ಅಂತ ಟೈಮ್ ಕೊಟ್ಬಿಟ್ರೆ ಮತ್ತು ಡಿಲೇ ಆಗುತ್ತೆ ಅನ್ನೋ ಪ್ರಾಬ್ಲಮ್. ಇಟ್ಸ್ ಓಕೆ, ಮಂಗಳವಾರ ಶುಕ್ರವಾರ 2 ದಿನ ಬಿಟ್ಟು ಮತ್ತು ಇನ್ನೇನು ರೆಗ್ಯುಲರ್ ಆಗಿ ನಮಗೆ ಎಕ್ಸಸೈಸ್ ಮಾಡಿದ್ರೆ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಏನು ಗೊತ್ತಾ, ವಾರದಲ್ಲಿ ನಾವು 7 ದಿನಕ್ಕಿಂತ 4ರಿಂದ 5 ದಿನ ಮಾಡಿದ್ರೂ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ನಾನು ಈ ಥರ ಪಾರ್ಟ್ ವೈಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೇನು ಟೈಮ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಗೊತ್ತಾಗಲ್ವಲ್ಲ. ಸೊ ಇದನ್ನೆಲ್ಲ ಕಲಿತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಅಂತಂದರೆ, ನಿನ್ನೆ ರಾತ್ರಿ ನಾವು ರೂಮಲ್ಲಿ ಮಲ್ಕೊಂಡಿದ್ವಿ. ಮೀನ್ಸ್ ಇವಾಗ ಹಾಲಲ್ಲಿ ಮಲಗ್ತಾ ಇದ್ವಿ ಪ್ರತಿ ಸರಿನೂ. ಬಟ್ ಹಾಲಲ್ಲಿ ಮಲಗೋದು ಅಷ್ಟು ಒಳ್ಳೆಯದಲ್ಲ. ಇನ್ನು ಮುಂದೆ ನಾವು ರೂಮಲ್ಲಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಮಕ್ಕಳಿಗೆಲ್ಲ ರೂಮಲ್ಲೇ ಹಾಸಿದ್ವಿ. ಸೊ ಮಿಟ್ಟುಗೆ ಆ್ಯಕ್ಚುಲಾಗಿ ಅಷ್ಟು ಬೇಗ ಯಾವುದನ್ನು ಅಕ್ಸೆಪ್ಟ್ ಮಾಡಲ್ಲ ಆ ಹುಡುಗಿ. ಒಂದು ರೋಟೀನ್ ಏನು ಹೋಗ್ತಾ ಇರುತ್ತೋ ಅದೇ ಹೋಗ್ತಾ ಇರಬೇಕು. ಒಂದು ಊಟದಲ್ಲಾಗಿರ್ಬೋದು, ಮಲಗೋದ್ರಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲಾಗಿರ್ಬೋದು. ಇಲ್ಲಾಂದರೆ ತುಂಬ ಹಠ ಮಾಡ್ತಾಳೆ. ನೋಡೋಣ ಅಂತ ಅಂದ್ಕೊಂಡು ಎಲ್ಲ ಹಾಸಿದ್ವಿ. ಬಟ್ ಎಷ್ಟು ಹಠ ಮಾಡಿದ್ಲು ಅಂದರೆ, ಏನು ಮಾಡಿದ್ರು ಕೂಡ ಬಗ್ಲಿಲ್ಲ, ಮತ್ತು ಏನು ಮಾಡಿದ್ರು ಕೂಡ ಅಡ್ಜಸ್ಟೇ ಆಗಲಿಲ್ಲ. ಒಂಥರ ತುಂಬ ರೈಸ್ ಮಾಡಿಬಿಟ್ಲು ತಲೆನ. ಫಸ್ಟು ಜಯಂತ್ ಅವರು ಒಂದೆರಡು ಹೊಡೆದ್ರು, ಅದಕ್ಕೂ ಕೂಡ ಬಗ್ಲಿಲ್ಲ. ಸೊ ಅವಳು ಮಾಡೋದು ನೋಡಿ ನಾನು ಕೂಡ ಎದ್ದು ಸಿಟ್ಟು ಬಂದು ಹೊಡೆದೆ. ಆ್ಯಂಡ್ ತುಂಬ ಹಠ ಮಾಡ್ತಿದ್ಲಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಲಿಲ್ಲ. ಸೊ ಆಗ್ತಿಲ್ಲ, ಇವಳು ಕಂಟ್ರೋಲ್ ಆಗ್ತಿಲ್ಲ. ಸರಿ ಎಷ್ಟೊತ್ತು ಅಳ್ತಾಳೋ ಅಳ್ಳಿ ಅಂತೇಳಿ ಸುಮ್ಮನೆ ಮಲ್ಕೊಂಡಿದ್ವಿ. ಅದನ್ನು ಅವಳು ಸ್ಟಾಪೇ ಮಾಡಲಿಲ್ಲ. 1 hour ಹತ್ತಿದ್ದಾಳೆ. ಫೈನಲಿ ಮತ್ತೆ ಅವರಪ್ಪ ಎದ್ದು, ಇವಳು ಹಠನೇ ಕಡಿಮೆ ಮಾಡಲ್ಲ, ಏನಾದರೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಸೊ ನಾವೇ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಲಗಿಸಿದ್ರು. ಹೊರಗಡೆ ಬಂದು ಮಲ್ಕೊಂಡ್ರು. ಅವಾಗ ಮಲ್ಕೊಂಡಿದ್ದಾಳೆ. ಸೊ ರಾತ್ರಿ ಹೊಡೆದಿರೋದೇ ನೆನಪು ಮಾಡಿಕೊಂಡು ಅಪ್ಪ ಅಂದರೆ ನಮ್ಮ ಜಯಂತು ಕಂಪ್ಲೀಟಾಗಿ ಕೊರಗ್ತಾ ಇದ್ದಾರೆ. ಬೆಳಗ್ಗೆ ಎದ್ದಾಗಿಂದ ಅಮ್ಮಿ ಹೆಂಗೆ ಹೊಡೆದ್ಬಿಟ್ವಲ್ಲ, ಅಮ್ಮಿ 2 ಹೊಡೆತ ಹೊಡೆದ್ಬಿಟ್ವಲ್ಲ, ಅಯ್ಯೋ 2 ಹೊಡೆತ ಹೊಡೆದಿದ್ದಕ್ಕೆ ಏನಾಯಿತು ಬಿಡು ಅಂತಂದ್ರೂ ಹೊಡೆದ್ಬಿಟ್ಟೆ ಅಂತ ನೆನೆಸ್ಕೊತಿದ್ರು. ಸೊ ನೀವು ಯಾರಾದರೂ ನಮ್ಮ ಥರ ಇದ್ದೀರಾ? ಆ್ಯಂಡ್ ನಾನು ಬೇಗ ಅಂದ್ಕೊಂಡ್ಬಿಡ್ತೀನಿ, ಇರಲಿ ಬಿಡು ಮಕ್ಕಳಲ್ವಾ, ಅವ್ರಿಗೆ ನೆನಪಿಟ್ಕೊಳ್ಳಲ್ಲ ಅಂಥೇಳಿ. ಬಟ್ ಆ್ಯಸ್ ಅ ಪೇರೆಂಟ್ಸ್ ತುಂಬ ಅಂದರೆ ತುಂಬ ಪೇನ್ಫುಲ್ ಅಲ್ಲ ಅದು. ಒಂದು ಸರಿ ಹೊಡೆದ್ರೆ ಇಡೀ ದಿನ ರಾತ್ರಿ ನಿದ್ದೆ ಮಾಡಲ್ಲ. ಇವತ್ತು ನಮಗೂ ಕೂಡ ಹಾಗೆ ಆಗಿದ್ದು. ಅದಕ್ಕೆ ಬೆಳಗ್ಗೆ ಇದ್ದು ಇಬ್ಬರು ಮಿಟ್ಟುನ ಮುದ್ದಾಡಿ ಆ್ಯಂಡ್ ಅವಳಿಗೆ ಸಾರಿ ಕೇಳಿ ಮತ್ತು ಅವಳಿಗೆ ಆಟಾಡಿಸಿ ಅವಳನ್ನ ಕೂಲ್ ಮಾಡಿಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇವತ್ತಿನ ಬೆಳಗ್ಗೆ ಈ ಥರ ಸ್ಟಾರ್ಟ್ ಆಗಿದೆ ನಮ್ಮದು ಕತೆ. ಉದ್ದಿನಬೇಳೆ ನೆನೆ ಹಾಕಿಟ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ರುಬ್ಬಿ ಇವಾಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತೆಳ ಅನ್ನಿಸ್ತಿದೆ ನನಗೆ, ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ನಾನು ಫೆನುಗ್ರೀಕ್ ಫ್ಲೇಕ್ಸ್ ಅಂತ ಹೇಳಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಪರ್ಸ್ನಲಿ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನದಿಂದ, ಅದಕ್ಕೋಸ್ಕರ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಇದು ಯೂಸ್ ಆಗುತ್ತೆ ಈ ಒಂದು ಪ್ರಾಡಕ್ಟ್. ಆ್ಯಂಡ್ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ತುಂಬ ಇಷ್ಟ ಆಯ್ತು ನನಗೆ, ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಫೆನು ಫ್ಲೇಕ್ಸ್ ಅಂತೇಳಿ ಫೆನುಗ್ರೀಕ್ ಸೀಡ್ಸ್ ಇಂದಾನೆ ಮಾಡಿರುವಂಥದ್ದು. ಫುಲ್ ಟೇಸ್ಟ್ ಎಲ್ಲ ಕಂಪ್ಲೀಟ್ಲಿ ಅದರದೇ ಇದೆ. ಫೆನುಗ್ರೀಕ್ ಸೀಡ್ಸ್ ಅಂತಂದ್ರೆ ಮೆಂತೆ ಕಾಳು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಓಟ್ಸ್ ಹೆಂಗೆ ನಮಗೆ ಫ್ಲೇಕ್ಸ್ ರೀತಿ ಬರುತ್ತೆ ಅದೇ ತರ ಇದೆ. ಮತ್ತೆ ಟೇಸ್ಟ್ ಕೂಡ ಕಂಪ್ಲೀಟ್ಲಿ ಹೆಂಗೆ ನಾವು ಮೆಂತೆಕಾಳು ಬಾಯಲ್ಲಿ ತಿಂದ್ರೆ ಯಾವ ತರ ಫ್ಲೇವರ್ ಬರುತ್ತೋ ಅದು. ಆ್ಯಂಡ್ ಇದರಲ್ಲಿ ಯಾಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ದಿನದಿಂದ ಅಂತಂದ್ರೆ, ಪೂರ್ತಿ ಇತ್ತು, ಇದಿಷ್ಟು ಯೂಸ್ ಮಾಡಿದ್ದೀನಿ ಅಡಿಗೆಗಳಿಗೆ, ಮತ್ತೆ ಇಡ್ಲಿ ದೋಸೆ ಏನ್ ಮಾಡಿದ್ರು ಕೂಡ ಯೂಸ್ ಮಾಡಬಹುದು. ಆ್ಯಂಡ್ ತುಂಬಾ ಯೂಸ್ ಮಾಡೋ ಹಾಗಿಲ್ಲ, ಪ್ರತಿಯೊಂದರಲ್ಲೂ ನಾವು ಇಷ್ಟು ಯೂಸ್ ಮಾಡಿದ್ರೆ ಸಾಕು. ಮತ್ತೆ ಕರ್ರೀಸಲ್ಲಿ ಮತ್ತೆ ಅವಲಕ್ಕಿ ಇದರಲ್ಲೆಲ್ಲ ಯೂಸ್ ಮಾಡ್ಬೋದು. ಇಷ್ಟ ಹಾಕಿದ್ರು ಸಾಕು. ಮೇನ್ ಆಗಿ ಆಸ್ ಎ ಫೀಡಿಂಗ್ ಮದರ್ಸ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಊಟದಲ್ಲಿ ಮೆಂತೆಕಾಳಿನ ಅಂಶ ಇತ್ತು ಅಂತಂದ್ರೆ ಹಾಲಿಗೆ ತುಂಬಾ ಒಳ್ಳೇದಲ್ವಾ. ಆ್ಯಂಡ್ ಫೈಬರ್ ಇದೆ ಇದರಲ್ಲಿ, ಲೋ ಕಾರ್ಬ್ಸ್ ಹೈ ಪ್ರೋಟೀನ್. ನನಗೆ ಇದಕ್ಕೆ ಇಷ್ಟ ಆಗಿದ್ದು, ಪ್ರೋಟೀನ್ ಮತ್ತೆ ಫೈಬರ್ ಇದೆ ಅಂತಂದ್ರೆ ಖಂಡಿತ ನಾವು ಇದನ್ನ ಯೂಸ್ ಮಾಡ್ಬೋದು ಅಂತೇಳಿ. 300 ಗ್ರಾಮ್ ಇರುತ್ತೆ. ಆ್ಯಂಡ್ ಇಲ್ಲೆಲ್ಲ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ಪರ್ಸನಲಿ ಹೇಳಿದ್ದಾರೆ ಓಟ್ಸ್ ಅಲ್ಲಿ ಯೂಸ್ ಮಾಡ್ಬೋದು, ಇಡ್ಲಿಯಲ್ಲಿ, ಮತ್ತೆ ಎನಿ ಫುಡ್ ಕರ್ರೀಸ್ ಅಲ್ಲಿ ಪ್ರತಿಯೊಂದರಲ್ಲೂ ನಾವು ಯೂಸ್ ಮಾಡ್ಬೋದು. ಇಷ್ಟು ಹಾಕಿದ್ರೆ ಸಾಕು. ಅಂಡ್ ಫ್ರೆಂಡ್ಸ್, ಇದನ್ನ ನಾನು ಪರ್ಸನಲಿ ಯೂಸ್ ಮಾಡ್ತಾ ಇರೋದಕ್ಕೆ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಮೇ ಬಿ ಯೂಸ್ ಆಗ್ಬೋದು ತುಂಬಾ ಜನಕ್ಕೆ ಅಂತ ಹೇಳಿ.
ಆ್ಯಂಡ್ ಇದ್ರದ್ದು ಲಿಂಕ್ ಕೂಡ ನನ್ನ ಹತ್ರ ಸಪ್ರೇಟಾಗಿ ಲಿಂಕ್ ಇದೆ, ಅದನ್ನ ಒಂದ್ಸರಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಟ್ರೈ ಮಾಡಿ. ಇವಾಗ ನಾನು ಹಾಕಿ ಇದಕ್ಕೆ ಇಡ್ಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆನಪು ಬಂತು, ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಷ್ಟ ಆಗ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಇಡ್ಲಿ ಮಿಕ್ಸಿಗೆ ನಾನು ಆ್ಯಕ್ಚುಲ್ ಆಗಿ ಮೆಂತೆಕಾಳು ಹಾಕಿಲ್ಲ, ಜಸ್ಟ್ ಏನು ಮಿಕ್ಸ್ ಇದೆ ಅದನ್ನ ಹಾಕೊಂಡಿದ್ದು. ಮೆಂತೆಕಾಳು ಹಾಕುವಾಗ ನನ್ನ ಹತ್ರ ಹೆಂಗೋ ಫ್ಲೇಕ್ಸ್ ಇದೆಲ್ಲ, ಹಾಕಿದ್ರೆ ಆಯಿತು ಅಂತಾನೆ ಹಾಕಲಿಲ್ಲ ನಾನು. ಸೊ ಚೆನ್ನಾಗಿ ಕಲಸಿ ಇವಾಗ ಇಡ್ಲಿ ಪ್ರಿಪ್ರೇಷನ್ ಮಾಡ್ತೀನಿ ಅಷ್ಟೇ. ಮಕ್ಕಳಿಗೂ ಕೂಡ ತುಂಬಾ ಅಂದರೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರನೇ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು. ಚೆನ್ನಾಗಿ 1-2 ನಿಮಿಷ ಕಲಸಿ ಇವಾಗ ಮತ್ತೆ ಇಡ್ಲಿನ ಅಂದರೆ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆ ಹಚ್ಚಿ ಫಿಲ್ ಮಾಡಿಕೊಂಡು ಇಕ್ತಾ ಇದ್ದೀನಿ. ಸ್ಟೀಮ್ಗೆ ಆಲ್ರೆಡಿ ನೀರು ಹಾಕಿ ಸಣ್ಣದಾಗಿ ಇಟ್ಟಿರ್ತೀನಿ. ಯಾವಾಗಲೂ ಅಷ್ಟೇ ಇದೇ ಥರ ಮೆಥಡಲ್ಲೇ ನಾನು ಮಾಡೋದು. ಆ್ಯಂಡ್ ಬೇಗ ತಿಂಡಿ ರೆಡಿ ಮಾಡಿದ್ರೆ ಚೇತನ್ ಮತ್ತು ಜಯಂತ್ ಎಲ್ಲ ತಿಂದು ಹೊರಗಡೆ ಹೋಗೋರಿದ್ದಾರೆ. ಎಲ್ಲಿಗೆ ಅಂದರೆ ಮದುವೆ ನಡೀತಾ ಇದೆ, ಜಯಂತ್ ಅವ್ರದ್ದು ಅತ್ತೆ ಮಗನ ಮದುವೆ, ಲಾಸ್ಟ್ ಮದುವೆ ಅವ್ರ ಫ್ಯಾಮಿಲಿಯಲ್ಲೂ ಕೂಡ. ಆ ಮದುವೆ ಮನೆ ಸೆಲೆಬ್ರೇಷನಲ್ಲಿ ಇಷ್ಟೊತ್ತಿಗೆ ನಾವು ಕೂಡ ಇರಬೇಕಿತ್ತು, ಸೊ ಬಿ ದ ಪಾರ್ಟ್ ಆಗಿ. ಬಟ್ ನಾನು ಹೋಗಿಲ್ಲ, ಬಿಕಾಸ್ ಲಾಸ್ಟ್ ವೀಕಿನೂ ಪೂರ್ತಿ ಮದುವೆಲಿದ್ದೀವಿ ಮತ್ತು ಹೊರಗಡೆ ಇದ್ದೀವಿ. ಆ ಒಂದು ಮೈಂಡ್ ಸ್ಟ್ರಕ್ಗೆ ಸ್ವಲ್ಪ ಟೈಮ್ ತೊಗೊತಾ ಇದ್ದೀನಿ ಹೊರಗಡೆ ಬರೋದಕ್ಕೆ. ಯಾಕೆ ಅಂದರೆ 3 ಮಕ್ಕಳಾಗ್ತಾರೆ. ಆ್ಯಂಡ್ ಫೈನ್, ಇಟ್ಸ್ ಓಕೆ, ಕಂಟ್ರೋಲ್ ಮಾಡ್ಬೋದು. ಆದರೆ ಏನಂದರೆ ಈ ಸಮ್ಮರ್ಗೆ ಆ್ಯಕ್ಚುಲಿ ವೆದರ್ ಹೆಂಗಿದೆ ಹೊರಗಡೆ ನೀವೆಲ್ಲ ನೋಡ್ತಾ ಇದ್ದೀರಿ. ಸೊ ಅದು ಇದು ಏನೇನಾದರೂ ಕೇಳುವಾಗ ಸ್ವಲ್ಪ ಭಯ ಆಗುತ್ತೆ ನನಗೆ, ಹೆಂಗಪ್ಪ ಅಂತೇಳಿ. ಅದರಲ್ಲೂ ನಮ್ಮ ಮಿಂಚು ಅಸಲು ಹೀಟ್ಗೆ ತಡ್ಕೊಳ್ಳಲ್ಲ. ಅದು ಯಾಕೋ ಹುಡುಗಿ ಹಂಗಿದ್ದಾಳೆ ಗೊತ್ತಾಗ್ತಿಲ್ಲ ನನಗೆ. ಆ್ಯಂಡ್ ನನಗೂ ಕೂಡ ಹಾಕಿ ಬರಲ್ಲ ಹೀಟ್ ಅನ್ನೋದು, ಅದಕ್ಕೋಸ್ಕರ ಸ್ವಲ್ಪ ಹೆದರ್ತಾ ಇದ್ದೀನಿ, ಹೋಗ್ತಾ ಇಲ್ಲ. ಸೊ ನೋಡೋಣ, ಲಾಸ್ಟ್ ಡೇ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ತಿಂಡಿ ಮಾಡಿದ್ರೆ ಚೇತನ್ ಹೋಗ್ತಾನೆ, ಅದಕ್ಕೆ ಬೇಗ ತಿಂಡಿ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಚಿಟ್ಟಿ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗೋದು, ಹೊರಗಡೆ ಹೋಗೋದು ಮಾಡ್ತಾ ಇದ್ದಾನೆ. ಅಂದರೆ ಕೆಳಗಡೆ ಮಕ್ಕಳಿದಾರಲ್ವ, ಅವ್ರ ಜೊತೆ ಆಟ ಆಡೋಕೆ ಹೋಗ್ಬಿಡ್ತಾನೆ. ಆ್ಯಂಡ್ ಮಿಂಚು ಒನ್ ಟೈಮ್ ಎದ್ದಿದ್ಲು, ಬಂದು ಫೀಡಿಂಗ್ ಮಾಡಿಸಿ ಹೋಗಿ ನನ್ನ ಪಾಡಿಗೆ ನಾನು ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ, ಚಿಕ್ಕ ಪುಟ್ಟ ಎಲ್ಲ. ಪಾಪ ಅವಳು ಸೈಡಿಗೆ ತಿರುಗ್ತಾಳಲ್ಲ, ಸೊ ಅದಕ್ಕೆಲ್ಲ ಸರ್ಕಸ್ ಮಾಡಿ 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 ಆಟ ಆಡಿ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ಸೊ ಫ್ಯಾನ್ ಹಾಕಿದ್ದೀನಿ ಅಂತಂದರೆ ಸಂಪು ನಿದ್ದೆ ಮಾಡ್ತಾಳೆ. ಸೊ ನಿದ್ದೆ ಮಾಡ್ತಾಳೆ ಬಿಡಿ, ಇನ್ನೇನು ಎಬ್ಸೋದು ಅಂತೇಳಿ ನಾನು ಹಾಗೆ ಬಿಟ್ಟಿದ್ದೀನಿ. ಮಿಟ್ಟು ಆಟ ಆಡ್ತಿದ್ದಾಳೆ, ಜಯಂತ್ ರೆಡಿ ಆಗಿದ್ದಾರೆ ಹೊರಗಡೆ ಹೋಗೋದಕ್ಕೆ. ಆ್ಯಂಡ್ ಬೆಳಗ್ಗೆನೇ ಫ್ರೆಶ್ ಆಗಿ ಅವ್ರು ಹೊರಗಡೆ ಹೋಗ್ಬಿಡ್ತಾರೆ, ಅವ್ರ ಕೆಲಸದ ಮೇಲೆ ಆಗಿರ್ಬೋದು, ಮತ್ತು ಬೇರೆ ಏನೇನಾದರೂ ಕೆಲಸ ಆಗಿರ್ಬೋದು, ಹೀಗೆ. ಸೊ ನನ್ನ ಗಂಡ ಹಿಂಗೆ ಫ್ರೆಶ್ ಆಗಿ ಎದ್ದು ರೆಡಿಯಾಗಿ ಹೋಗೋದು ನಂಗೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಿಮಗೆ ತೋರಿಸಿದೆ. ಆ್ಯಂಡ್ ಇಲ್ಲಿ ನೋಡಿ, ಹೊರಗಡೆ ರಂಗೋಲಿ ಕೂಡ ಇವತ್ತು ಎಷ್ಟೊಂದು ಮನಸ್ಸಿಗೆ ಮುದ ನೀಡ್ತಾ ಇದೆ. ಆ್ಯಂಡ್ ಇದಾಗಿದ ತಕ್ಷಣ ನಾನು ಬಟ್ಟೆ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದು. ಜಯಂತ್ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಇದನ್ನು ನಾವು ಒಳಗಡೆ ಫಿಕ್ಸ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ವಿ. ಬಟ್ ಅದು ಯಾಕೋ ಚೆನ್ನಾಗಿ ಅನ್ನಿಸ್ತಿಲ್ಲ ಅಂತೇಳಿ ಮತ್ತೆ ಬಂದು ಇಲ್ಲೇನು ನೀರು ಪೋಲ್ ಆಗ್ತಿತ್ತಲ್ಲ ಅದನ್ನೆಲ್ಲ ಓಪನ್ ಮಾಡಿ ನೀಟಾಗಿ ಒಳಗಡೆ ಎಲ್ಲ ಕಸ ಇರೋದೆಲ್ಲ ತೆಗೆದು ಪೈಪ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಒಳಗಡೆ ತೂರಿಸಿ ಇವಾಗ ಸೆಟ್ಟಿಂಗ್ ಮಾಡಿ ಮತ್ತೆ ಇಟ್ಟಿದ್ದಾರೆ. ಮತ್ತೆ ಇಟ್ಟು ಇವಾಗ ಮಿಷನ್ಗೆ ಹಾಕಿದ್ದೀವಿ. 1 ಅವರ್ ತೋರಿಸ್ತಾ ಇದೆ, ಸೋಪ್ ಮಾಡ್ಕೊತಾ ಇದೆ ಇನ್ನು. ಸೊ ನೋಡ್ಬೇಕು ಇವಾಗ ಡ್ರೈನ್ ಆದಾಗ ಈ ಕಡೆ ನೀರು ಬಂತು ಅಂತಂದರೆ ಮತ್ತೆ ಯಾರನ್ನಾದ್ರೂ ಕರೆಸ್ಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲ ಅಂತಂದರೆ ಹಾಗೆ ಯೂಸ್ ಮಾಡಬೇಕು. ಆ್ಯಂಡ್ ಯೂಸ್ ಮಾಡಿದೆ ಅಂತಂದರೆ ಡೆಫಿನೆಟ್ಲಿ ನಿಮಗೆ ನಾನು ತೋರಿಸ್ತೀನಿ ಹೆಂಗೆ ಯೂಸ್ ಮಾಡಬೇಕು ಮತ್ತು ಸ್ಪೆಸಿಫಿಕೇಷನ್ಸ್ ಏನೇನು ಅಂತೇಳಿ. ಆ್ಯಂಡ್ ಪ್ರೈಸ್ ಕೇಳ್ತಾ ಇದ್ದೀರಾ ತುಂಬ ಜನ. ಪ್ರೈಸ್ ಬಂದು ನಾವು EMI ಅಲ್ಲಿ ತೊಗೊಂಡಿರೋದಲ್ವ, ಸೊ 30K ಆಗಿದೆ. ಇದ್ರ ಬಗ್ಗೆನೂ ನಾನು ಅದೇ ವಿಡಿಯೋದಲ್ಲೇ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಿಕಾಸ್ ತುಂಬ ಜನ ಐಡಿಯಾ ಮಾಡ್ತಿರ್ತೀರಿ, ಪ್ಲ್ಯಾನ್ ಮಾಡ್ತಿರ್ತೀರಿ, ಆ್ಯಂಡ್ ಯಾವುದು ಬೆಟರ್ ಅಂತ ಅನ್ಕೊತೀರಿ. ಬಟ್ ಇದು ಫುಲ್ ಆಟೋಮೆಟಿಕ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಬೆಡ್ಶೀಟ್ಸ್ ಹಾಕಬೇಡಿ ಹಾಳಾಗುತ್ತೆ ಅಂತಲೂ ಕೂಡ ಹೇಳಿದ್ರಿ. ಆ್ಯಂಡ್ ನಾನು ಪರ್ಟಿಕ್ಯುಲರ್ಲಿ ಅದಕ್ಕಂತಲೇ ತಗೊಂಡಿದ್ದು. ಸೊ ಮಕ್ಕಳಿದ್ದಾರೆ ಮನೆಯಲ್ಲಿ, ಮತ್ತು ನಮಗೆ ಬೆಡ್ಶೀಟ್ಸ್ ಎಲ್ಲ ನಮಗೆ ತುಂಬ ಸೆಳ್ಕೊಳ್ಳೇಬೇಕು. ಬಟ್ ನನಗೂ ಆಗಲ್ಲ, ಜಯಂತ್ಗೂ ಸಮ್ಟೈಮ್ಸ್ ಆಗಲ್ಲ. ಅದಕ್ಕೋಸ್ಕರನೇ ಬೆಡ್ಶೀಟ್ಗಂತಲೇ ಹೇಳಿಬಿಟ್ಟೆ ತೊಗೊಂಡಿದ್ದು. ಅದಕ್ಕೆ ರೇಟ್ ಆಗಿದ್ದು. ಬೆಡ್ಡಿಂಗ್ ಅಂತ ಇಲ್ಲಿ ನಮ್ಗೆ ಆಪ್ಷನ್ ಇದೆಲ್ಲ, ಇದನ್ನು ನಾವು ಚಾಯ್ಸ್ ಮಾಡಿಕೊಂಡು ಬೆಡ್ಶೀಟ್ನ ಹಾಕಬೇಕು. ಆ್ಯಂಡ್ ಈ ಫೀಚರ್ಸ್ ಎಲ್ಲ ಇದ್ದದ್ದಕ್ಕೆ ನನಗೆ ಸ್ವಲ್ಪ ಇಷ್ಟ ಆಗಿ ತಗೊಂಡೆ. ಆ್ಯಂಡ್ ಬಟ್ಟೆ ಕೂಡ ಕ್ಲೀನ್ ಆಗ್ತದೆ. ಇನ್ನೇನು ನಾವು ಈ ಥರ ವಾಷಿಂಗ್ ಮಿಷಿನ್ ಯೂಸ್ ಮಾಡಿದ್ರೆ ನನಗೆ ಅನ್ಸುತ್ತೆ ಪರ್ಸ್ನಲಿ, ಡೈರೆಕ್ಟ್ಲಿ ಹೇಳಬೇಕು ಅಂತಂದರೆ ನಾರ್ಮಲ್ ನಾವೇನು ವಾಷಿಂಗ್ ಪೌಡರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಡೈರೆಕ್ಟ್ ನಾವು ಸ್ವಲ್ಪ ಲಿಕ್ವಿಡ್ಸ್ ಬರುತ್ತೆ ಗೊತ್ತಾ, ಸೊ ಆ ಥರದ್ದೇ ಯೂಸ್ ಮಾಡಬೇಕು ಅಂತ ನನಗೆ ಅನಿಸಿದ್ದು. ಆ್ಯಂಡ್ ನನಗೆ ಮುಂಚೆಯಿಂದನೂ ಒಂದು ಲಿಕ್ವಿಡ್ ತುಂಬ ಇಷ್ಟ, IFB ಅಂತ ಬರುತ್ತೆ. ಅದು ಸಕ್ಕತ್ ಇಷ್ಟ ನನಗೆ. ಅದು ಸ್ಮೆಲ್, ಫ್ರೇಗ್ರೆನ್ಸ್ ಆಗಿರ್ಬೋದು, ಮತ್ತು ಕ್ವಾಲಿಟಿ ಆಗಿರ್ಬೋದು, ಮತ್ತು ಬಟ್ಟೆ ಕ್ಲೀನ್ ಮಾಡೋದ್ರಲ್ಲಾಗಿರ್ಬೋದು, ಪ್ರತಿಯೊಂದು ತುಂಬ ಇಷ್ಟ. ಅದನ್ನು ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ತೊಗೊಂಡ್ರೆ IFBದೇ ತೊಗೊಳ್ತೀನಿ ಲಿಕ್ವಿಡ್. ಇಡ್ಲಿ ರೆಡಿ ಆಯಿತು. ಆ್ಯಂಡ್ ಇವಾಗ ಮತ್ತೆ ಇನ್ನೊಂದು ಟ್ರಿಪ್ಪು ಅಂದರೆ ಒಂದು 4 ಪ್ಲೇಟ್ ಎಕ್ಸ್ಟ್ರಾ ಆಯಿತು, ಅದನ್ನಷ್ಟೇ ಹಾಕಿಟ್ಟಿದ್ದೀನಿ. ವಿಷಲ್ ರೆಡಿ ಆಗ್ತಾ ಇದೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ಅಲ್ವಾ, ವಾವ್. ಸೊ ಇಷ್ಟು ಚೆನ್ನಾಗಿತ್ತು ಅಂತಂದರೆ ಮಕ್ಕಳಿಗೆ ಒಂದು ಇಡೀ ದಿನ ಇಟ್ಟು ಕೊಟ್ಬಿಡ್ತೀನಿ ನಾನು. ಅವಳಿಗೆ ಮಿಟ್ಟುಗೆ ಇಡೀ ದಿನ ಕೊಡಲೇಬೇಕಾಗತ್ತೆ.
ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ಜಸ್ಟ್ ಮಲ್ಕೊಂಡ್ಲು, ಅವಳನ್ನ ಮಲಗಿಸಿ ನಾನೀಗ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಮನೇಲಿ ಎಲ್ಲರೂ ಕೂಡ ಅಂದರೆ ಜಯಂತ್ ಮತ್ತು ಮಿಟ್ಟು ಹೊರಗಡೆ ಹೋದರು, ಚೇತನ್ ಬಿಟ್ಟು ಬರೋಕ್ಕೆ ಹೋದರು. ಆ್ಯಂಡ್ ಚಿಟ್ಟಿ ಹೊರಗಡೆ ಆಟಾಡ್ತಿದ್ದಾನೆ. ಆ್ಯಂಡ್ ನೋಡಿ ಫ್ಯಾನ್ ಹಾಕಿ ಹಾಗೆ ಬಿಟ್ಟಿದ್ದೀನಿ. ಸ್ವಲ್ಪ ಇದೆಲ್ಲ ಮಡ್ಚ್ಕೋಬೇಕು. ಬಟ್ಟೆ ಕೂಡ ಮೇಲೆ ಹಾಕಿರೋದು ಒಂದೆರಡು ತಂದು ಹಾಕಿದ್ದಾರೆ, ಸೊ ಅದನ್ನು ಕೂಡ ಮಡ್ಚ್ಕೋಬೇಕು. ಒಂದೆರಡು ಟ್ರಿಪ್ ಹಾಕಿ ಬಂದೆ ಹೋಗಿ, ಮನೆಯೆಲ್ಲ ಎಷ್ಟು ಪ್ರಶಾಂತವಾಗಿದೆ. ಸೊ ಒಂದೆರಡು ಟ್ರಿಪ್ ಆಯಿತು. ಬಟ್ಟೆ ಕ್ಲೀನ್ ಆಗ್ತಾ ಇರೋದು ಇನ್ನೊಂದು ಸ್ವಲ್ಪ ಇದೆ, ಅದು ಕೂಡ ಕ್ಲೀನ್ ಆಗಿಬಿಟ್ರೆ ಇವತ್ತಿಗೆ ಪರ್ಫೆಕ್ಟ್ ಆಗಿಬಿಡುತ್ತೆ. ಸೊ ಇನ್ನು 33 ನಿಮಿಷ ತೋರಿಸ್ತಾ ಇದೆ, ಒಂದು ಅರ್ಧ ಗಂಟೆ ಆಗುತ್ತೆ. ಅಷ್ಟೊಳಗಡೆ ಸ್ನಾನ ಎಲ್ಲ ಆಗಿರುತ್ತೆ. ಸೊ ಸ್ನಾನ ಮಾಡೋಕ್ಕೆ ಹೋಗಬೇಕು ನೆಕ್ಸ್ಟು. ಜಯಂತ್ ಬರೋವರೆಗೂ ವೇಟ್ ಮಾಡಿದ್ದೆ, ನಾನು ಸ್ನಾನಕ್ಕೆ ಬೇಗ ಹೋಗಲಿಲ್ಲ. ಸೊ ಮತ್ತು ಮಕ್ಕಳೆಲ್ಲ ಕರ್ಕೊಂಡು ಹೋಗ್ಬಿಟ್ರಲ್ಲ, ಮಿಂಚು ಬೇರೆ ಒಬ್ಬಳೆ ಮಲಗಿದ್ಲು ಅಂತೇಳಿ ನಾನು ಹೋಗಲಿಲ್ಲ. ಸೊ ಮಿಂಚು ಇವಾಗ ಕೆಳಗಿದ್ದಾಳೆ, ಆಟಾಡ್ತಿದ್ದಾಳೆ. ಆ್ಯಂಡ್ ಸ್ನಾನ ಮಾಡ್ಕೊಂಬಂದು ರೆಡಿಯಾಗಿ ಇವಾಗ ಕೂತ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಆಯಿತು ಆಲ್ರೆಡಿ. ನಂದು ಒಂದು ಸ್ವಲ್ಪ ಬಾಡಿ ಪೇನ್ ಆಗ್ತಾಯಿತ್ತು. ಹಾಗೆ ಚಿಟ್ಟಿನ ಮತ್ತು ಮಿಟ್ಟಿನ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದಾರೆ ಜಯಂತು. ಒಂಥರ ಹೆಂಗೆ ಅನ್ನಿಸ್ತಾ ಇತ್ತು ನನಗೆ ಅಂತಂದರೆ, ಆ್ಯಕ್ಚುಲಿ ಮಕ್ಕಳನ್ನ ಬಿಟ್ಟಿರೋದು ಕಷ್ಟನೇ, ಬಟ್ ಅವರು ಒಂದು ಸ್ವಲ್ಪ ಎಲ್ಲಾದರೂ ಇದ್ದಾರೆ ಸ್ಟೇ ಮಾಡಿದ್ದಾರೆ ಅಂತಂದರೆ ತಾಯಂದ್ರಿಗೆ ಅದೇನೋ ಹೇಳದೇನೋ ಎಷ್ಟು ಖುಷಿ ಅಲ್ಲ. ನನಗೆ ಸಡನ್ಲಿ ಹಾಗೆ ಫೀಲ್ ಆಗಿದ್ದು, ಸ್ವಲ್ಪ ಫ್ರೀಯಾಗಿ ಅನ್ನಿಸ್ತಾ ಇದೆ ಅಂತೇಳಿ. ಸೈಡ್ ಹಿಡ್ಕೊಂಡು ಮಾತಾಡಿದ್ರೆ ನಂದು ಕುತ್ತಿಗೆ ಕಾಣಿಸುತ್ತೆ, ಈ ಕುತ್ತಿಗೆ ಕಾಣಿಸುತ್ತೆ, ಆಮೇಲೆ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಅವರಿಬ್ಬರು ಅಲ್ಲೇ ಉಳ್ಕೊಂಡಿದ್ದಾರೆ. ಹಾಗೆ ಉಳ್ಕೊಂಡಿದ್ದ ರೀಸನ್ ಏನು ಅಂತಂದರೆ, ನಾವು ಟೆಂಪಲ್ಗೆ ಹೋಗಬೇಕು ಅಂತೇಳಿ ಜಯಂತ್ ಬಿಟ್ಟು ಬಂದಿದ್ದಾರೆ. ಅದು ಬಿಟ್ಟರೆ ಬಿಟ್ಟು ಬರ್ತಿರ್ಲಿಲ್ಲ ಅವರು. ಇಲ್ಲಿ ನೋಡಿ ಮೇಡಮ್ ಅವ್ರು ಇವಾಗ ಕ್ಯಾತೆ ತೆಗೆದಿದ್ದಾರೆ. ಸ್ವಲ್ಪ ತಾಯಿತು ಹಾಲು ಕುಡಿಸಿ ಅಪ್ಪನ ಜೊತೆ ಆಟಾಡ್ತಾ ಇದ್ಲು. ಇವಾಗ ಕೆಳಗೆ ಹಾಕಿದ್ದಾರೆ, ಅವ್ರ ಅಪ್ಪಾಜಿ ಕೆಳಗೆ ಹಾಕಿ ಹೋಗಿದ್ದಾರೆ, ಅದಕ್ಕೆ ಗಲಾಟೆ ಮಾಡ್ತಿದ್ದಾಳೆ. ಆ್ಯಂಡ್ ಫೀಡಿಂಗ್ ಮಾಡಿಸ್ಬೇಕು. ಮತ್ತು ಮಧ್ಯಾಹ್ನದ ಊಟ ಬೆಳಗ್ಗೆ ಏನು ಇಡ್ಲಿ ಮಾಡಿದ್ದೆ ಅದೇ ಇತ್ತು. ಸೊ ಜಯಂತ್ ನಾನು ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ. ಜಯಂತ್ ಇವಾಗ ಎಲ್ಲಿಗೆ ಹೋಗಿದ್ದಾರೆ ಅಂದರೆ ಮೇಲ್ಗಡೆ ಬಟ್ಟೆ ತರಕ್ಕೆ ಹೋಗಿದ್ದಾರೆ. ನಾನು ಹೋಗ್ತಿದ್ದೆ ಅಷ್ಟೊತ್ತಿಗೆ ಇವಳು ಕುಯ್ 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 ಅಂತಿದ್ಲಲ್ಲ, ಹಂಗಾಗಿ ಇಲ್ಲೇ ಇದ್ದೀನಿ. ಮಿಂಚು ಮರಿ. ಸೊ ಫುಲ್ ನಿದ್ದೆ ಆಯ್ತು ಇವಾಗ ಅವಳು. ಸಣ್ಣ ನಾಯಿ ಕುನಿ ಹಿಂಗೆ ಅಲ್ವಾ ಅನ್ನೋದು ಅಲ್ಲ, ಹಂಗೆ ಅನ್ನೋದಲ್ಲ. ಅಯ್ಯೋ ಇವಳು ನಾನು ಯಾವಾಗ ಮಲ್ಕೊತೀನೋ ಅಂತ ವೇಟ್ ಮಾಡ್ತಿದ್ದಾಳೆ. ಆ ಕಣ್ಣಲ್ಲಿ ವೇಟಿಂಗು. ಸೊ ತೋರಿಸ್ತೀನಿ ವೇಟ್. ಮಿಂಚು ಓನ್ ಬೇಕು, ಓನ್ ಓನ್ ಬೇಕಮ್ಮ, ಓನ್ ಓನ್ ಬೇಕು, ಓನ್ ಬೇಕು, ಓನ್ ಬೇಕು. ಹೈ ಉಗ್ಗು ಉಗ್ಗು. ಇದು ಬಂದು ಟೆಂಪಲ್ಗೆ ಹೋಗುವಾಗ ರೋಡಲ್ಲಿ ಸ್ವಲ್ಪ ಜಾಸ್ತಿ ಹೊಟ್ಟೆ ಹಸಿತಿದೆ ಅಂತೇಳಿ ಜಯಂತ್ ಅವರು ಮಂಡಕ್ಕಿ ಬಜ್ಜಿ ತೊಗೊಂಡು ತಿಂತಾ ಇದ್ದಾರೆ. ದಾವಣಗೆರೆಯಲ್ಲಿ ಇದು ಫೇಮಸ್ ಅಲ್ವಾ, ಬಟ್ ನಾನು ಅಷ್ಟರ ಮಟ್ಟಿಗೆ ಮಂಡಕ್ಕಿ ತಿಂದಿಲ್ಲ. ಒಂದು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಯಾವುದೇ ಆಗಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ತಿಂತೀನಿ ನಾನು. ನಿಮ್ಗೆ ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಲ್ವಾ. ಆ್ಯಂಡ್ ಮೆಣಸಿನ್ಕಾಯಿ ಕೂಡ ಅಷ್ಟೇ, ಅಂದರೆ ಮಿರ್ಚಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಜಯಂತ್ ಮಾತ್ರ ಸರಿಯಾಗಿ ತಿಂದರು. ಸೊ ಟೆಂಪಲ್ಗೆ ಹೋಗಿ ಬಂದಾಯಿತು. ಆ್ಯಂಡ್ ತುಂಬ ಲೇಟ್ ಆಗಿಬಿಡ್ತು, ಆಲ್ರೆಡಿ ರಾತ್ರಿ ಆಯಿತು. ಆ್ಯಂಡ್ ಜರ್ನಿ ಮಾಡ್ಕೊಂಬಂದು ಸಕ್ಕ ಸುಸ್ತಾಗ್ಬಿಡ್ತು. ಪಾಪ ಅವಳು ಕೂಡ ಕೈಯಲ್ಲಿ ಹಿಡ್ಕೊಂಬಂದು ಅವಳು ಕೂಡ ಸುಸ್ತಾಯಿತು ಅಂತೇಳಿ ಫ್ಯಾನ್ ಹಾಕಿ ಕೆಳಗೆ ಹಾಕ್ಬಿಟ್ಟಿದ್ದೀನಿ. ಆ್ಯಂಡ್ ನನಗಂತೂ ಬೆನ್ನೆಲ್ಲ ಸಕ್ಕ ಪೇನ್ಸ್ ಬಂದುಬಿಡ್ತು, ಕೈಯೆಲ್ಲ ಇದೇ ಕೈಯಲ್ಲಿ ಹಿಡ್ಕೊಂಡು. ಆ್ಯಂಡ್ ಏನಂದರೆ ಚಿಟ್ಟಿ ಮಿಟ್ಟು ಇಬ್ಬರು ಕೂಡ ಅಮ್ಮನ ಮನೇಲಿ ಉಳ್ಕೊಂಡ್ರು. ಬಟ್ ತುಂಬ ಬೇಜಾರಾಯಿತು. ರೋಡ್ ತುಂಬ ಬರೀ ಅವ್ರನ್ನೇ ಇಬ್ಬರು ನೆನೆಸ್ಕೊಂಡು ಮತ್ತು ಅವ್ರ ಬಗ್ಗೆನೇ ಮಾತಾಡ್ಕೊತ ಬಂದಿದ್ದೀವಿ. ಸೊ ಅದಕ್ಕೆ ಜಯಂತ್ ಹೇಳಿದೆ ನಾನು, ಎಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಲ್ಲ ಮಕ್ಕಳನ್ನ, ಬರೀ ಅವರೇ ನೆನಪಾಗ್ತಾರೆ. ಅಲ್ಲಿ ರೋಡಲ್ಲಿ ಯಾರು ನೋಡಿದ್ರು ಕೂಡ ಅವರೇ ನೆನಪಾಗ್ತಾರೆ, ಅದನ್ನೇ ಮಾತಾಡ್ಕೊತ ಬಂದ್ವಿ. ಆ್ಯಂಡ್ ಹೋಗ್ಬೋದಿತ್ತು ಅಲ್ಲಿ, ಬಟ್ ನಾಳೆ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತೇಳಿ. ಮತ್ತು ಇನ್ನೇನು ಟಯರ್ಡ್ ಆಗಿತ್ತಲ್ಲ, ಏನು ಮಾಡೋಣ ಊಟಕ್ಕೆ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಮತ್ತೆ ಹೋಗಿ ಅಡುಗೆ ಮಾಡ್ಕೋಬೇಕು. ಆಲ್ರೆಡಿ 9 ಗಂಟೆ ಹತ್ರ ಆಗಿದೆ. ಅದಕ್ಕೆ ಜಯಂತ್ ಅವರು ನನಗೋಸ್ಕರ ಸ್ಪೆಷಲ್ ಆಗಿ ಪಾರ್ಸಲ್ ತಂದಿದ್ದಾರೆ. ಸೊ ಆಲ್ಮೋಸ್ಟ್ ಹೊರಗಿನ ಫುಡ್ ನಾನು ತಿನ್ನಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂತಾರೆ. ಹೊರಗಿನ ಫುಡ್ ನಾನು ತಿನ್ನಲ್ಲ, ಬಟ್ ತುಂಬ ರೇರ್ಲಿ ನಾನು ತಿನ್ನೋದು. ಸೆಲೆಕ್ಟೆಡ್ ಫುಡ್ ಮಾತ್ರ, ಸೆಲೆಕ್ಟೆಡ್ ಹೋಟೆಲ್ಸ್ ಮಾತ್ರ ನಾನು ತಿನ್ನೋದು, ಅಲ್ಲ ಮಮ್ಮಿ? ಅದಕ್ಕೆ ಸೆಲೆಕ್ಟೆಡ್ ಹೋಟೆಲ್ ಅಂದರೆ ನಾನು ಸ್ವಲ್ಪ ಇಷ್ಟಪಡ್ತೀನಿ. ಸ್ವಲ್ಪ ಕೆಲವೊಂದಷ್ಟು ಜಾಗಗಳನ್ನ ಅಲ್ಲಿಗೆ ಹೋಗಿ ತಂದಿದ್ದಕ್ಕೆ 50 ರೂಪಾಯಿ ಎಗ್ ರೈಸ್, 65 ರೂಪಾಯಿ ಆಯಿತು ಅಂತೇಳಿ ನಮ್ಮ ಮನೆಯವ್ರು ಬೈತಿದ್ದಾರೆ. ಅವ್ರು ಬೈದ್ರೂ ಪರವಾಗಿಲ್ಲ, ಸೊ ಬ್ರ್ಯಾಂಡ್ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡು ತಂದಿದ್ದೀನಿ. ಇವಾಗ ತಿನ್ಬೇಕು, ಹೆಂಗಿದೆ ಅಂತ ಹೇಳ್ತೀನಿ ನಿಮಗೆ. ಇನ್ನೊಂದು ಏನಂತಂದ್ರೆ ಎಗ್ ರೈಸ್ ಅಂತ ಹೇಳಿದ್ನಲ್ಲ, ನಾನು ಆ್ಯಕ್ಚುಲಿ ಹೇಳಿದ್ದವ್ರಿಗೆ ಮಶ್ರೂಮ್ ಫ್ರೈಡ್ ರೈಸ್ ತಗೋ, ಏನೋ ನೋಡಿದಾಗೆಲ್ಲ ಅಟ್ರಾಕ್ಷನ್ ಆಗ್ತಾ ಇದೆ, ಅದೇ ರೋಡಲ್ಲೇ ಓಡಾಡ್ತೀನಿ. ಸೊ ಸಮಥಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡ್ಬೇಕಂದ್ರೆ ನಂಗೆ ತುಂಬ ಇಷ್ಟ. ನಾನು ನಿಮ್ಗೆ ಹೇಳಿ ಹೊರಗಿನ ಫುಡ್ಡು ಇಷ್ಟ ಆಗಲ್ಲ ಅಂತೇಳಿ ನಿಜ, ಆದರೆ ಏನಾದರೂ ಸಮಥಿಂಗ್ ಸ್ಪೆಷಲ್ ಇದೆ, ನಾನು ಇನ್ನೂ ತಿಂದಿಲ್ಲ, ಅದೇನೋ ಒಂಥರ ಕ್ರೇವಿಂಗ್ ಆಯಿತು ಅಂತಂದರೆ ಅದನ್ನು ಮಾತ್ರ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಅವ್ರು ನನಗೋಸ್ಕರ ಮಶ್ರೂಮ್ ಫ್ರೈಡ್ ರೈಸ್ ತಗೊಂಡ್ಲಿಲ್ಲ.
ಎಗ್ ರೈಸ್ ತಂದಿದ್ದಾರೆ, ಇವರೇ ತಂದಿರೋದು. ಸೊ ಬಿಚ್ಚೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ಅವ್ರ ಕಡೆ ನೋಡೋ. ಆ್ಯಂಡ್ ಇದ್ರ ಜೊತೆಲಿ ಆಮ್ಲೆಟ್ ಕೂಡ ಹಾಕ್ಸ್ಕೊಂಡ್ಬಂದಿದ್ದಾರೆ ಜಯಂತ್, ನನಗೆ ಗೊತ್ತಿರಲಿಲ್ಲ. ಇವಾಗ ನಾನು ತಿಂತಾ ಇದ್ದೀನಿ. ಆಮ್ಲೆಟ್ ಟೇಸ್ಟ್ ತುಂಬ ಚೆನ್ನಾಗಿದೆ, ಅದಕ್ಕಿಂತ ಹೆಚ್ಚಿನದಾಗಿ ಎಗ್ ರೈಸ್ ಟೇಸ್ಟ್ ಸಕ್ಕತ್ತಾಗಿದೆ. ಸೊ ಹೀಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದರೆ ಮಾತ್ರ ತಿಂತೀನಿ ನಾನು, ಇಲ್ಲಾಂದರೆ ಸುಮಾರು ಸರಿ ಬಯಸ್ಕೊಂಡಿದ್ದೀನಿ ಹೊರಗಡೆಯಿಂದ ತಂದು ನೀನು ತಿನ್ನಲ್ಲ ಅಂತೇಳಿ. ಸೊ ಸೂಪರ್, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ಆಲ್ಸೋ ನಮ್ಮ ಚಾನಲ್ನ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ ಫುಲ್ ಟಯರ್ಡ್ ಆಗಿದೆ. ಆ್ಯಂಡ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ನಾಳೆ ಬೆಳಗ್ಗೆ ಇದ್ದರೆ ಮತ್ತೆ ಹೊಸ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಲಾಗ್ಸ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಎಸ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬೈ ಬೈ, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಥ್ಯಾಂಕ್ ಯು.